ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಇವತ್ತು ನಾನು ನಿಮಗೆ ಆರಿ ಸ್ಟ್ಯಾಂಡನ್ನು ಹೇಗೆ ಫಿಟ್ ಮಾಡೋದು ಮತ್ತು ಹೇಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡೋದಂತ ಹೇಳ್ಕೊಡ್ತೀನಿ. ಇದು ಸ್ಕ್ವಯರ್ ಆರಿ ಸ್ಟ್ಯಾಂಡು. ಇದಕ್ಕೆ ಫ್ರೇಮ್ ಇಲ್ಲ, ಡೈರೆಕ್ಟ್ ಹಾಗೆ ಬಟ್ಟೆ ಹಾಕಲಿಕ್ಕೆ. ನೋಡಿ, ಈ ಥರ 2 ಇಂಚ್ 51 mm ಕ್ಲಿಪ್ ಬೇಕು. 12 ಕ್ಲಿಪ್ಪು ಬರುತ್ತೆ ಆ್ಯಕ್ಚುಲಿ ಇದು ಪ್ಯಾಕೇಜಲ್ಲಿ. 12 ಕ್ಲಿಪ್ ಸಾಕಾಗಲ್ಲ, ಇನ್ನೂ 12 ಬೇಕು. 24 ಕ್ಲಿಪ್ ಬೇಕು. ಇದು ಆರಿ ಸ್ಟ್ಯಾಂಡು ತುಂಬ ಚೆನ್ನಾಗಿದೆ. ರೌಂಡ್ ಸ್ಟ್ಯಾಂಡ್ಗಿಂತ ಇದು ಬೆಟರ್. ರೌಂಡ್ ಸ್ಟ್ಯಾಂಡು ವೆಯ್ಟ್ ಇರಲ್ಲ, ಶೇಕ್ ಆಗ್ತಾ ಇರುತ್ತೆ, ಅದರೆಲ್ಲ ಪ್ರಾಬ್ಲಮ್ ಇರುತ್ತೆ ಅಲ್ವಾ. ಇದು ಆ ಥರ ಪ್ರಾಬ್ಲಮ್ ಏನೂ ಇಲ್ಲ. ಒಂಚೂರು ಕೆಲವೊಂದು ರೌಂಡ್ ಸ್ಟ್ಯಾಂಡಲ್ಲಿ ಒಂದೊಂದು ಲೆಗ್ ಹೈಟ್ ಕಮ್ಮಿ, ಹೈಟ್ ಜಾಸ್ತಿ ಎಲ್ಲ ಇರುತ್ತೆ, ಆಗ ಶೇಕ್ ಎಲ್ಲ ಆಗುತ್ತೆ. ಇದು ಹೆಚ್ಚು ಕಮ್ಮಿ ಇದ್ದರೂ ಕೂಡ ನಾವು ಕರೆಕ್ಟ್ ಮಾಡ್ಕೋಬೋದು. ಆ ವೀಲನ್ನು ತಿರುಗಿಸ್ಬಿಟ್ಟು ಉದ್ದ ಗಿಡ್ಡನ ಯಾವುದಾದ್ರೂ ಒಂದು ಉದ್ದ ಗಿಡ್ಡ ಇದ್ದರೆ ಅಲ್ಲೇ ರೆಡಿ ಮಾಡ್ಕೋಬೋದು, ಶೇಕ್ ಆಗಲ್ಲ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಯೂಸ್ ಆಯಿತು. ನಾನು ತಗೊಂಡ್ಮೇಲೆ ಯೂಸ್ ಮಾಡಿದೆ, ನನಗೇನು ಅಷ್ಟೊಂದು ಕಷ್ಟ ಅನಿಸಿಲ್ಲ. ಫುಲ್ ಬ್ಲೌಸ್ ವರ್ಕು ಒಂದೇ ಸತಿ ಹಾಕ್ಬಿಡ್ಬೋದು. ಅದು ರೌಂಡ್ ಸ್ಟ್ಯಾಂಡಲ್ಲೆಲ್ಲ ಪ್ರಾಬ್ಲಮ್ ಆಗುತ್ತಲ್ಲ, ಆ ಥರ ಏನಿಲ್ಲ, ಚೆನ್ನಾಗಿದೆ. ಇದು 24/16, ಅಗಲ 24 ಇದೆ, ಈ ಥರ ಉದ್ದ 16 ಇಂಚ್ ಇದೆ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲ ಹಾಕೋದು ನೋಡ್ತಾ ಇದ್ದೆ, ನಾನು ಸಹ ಬೇಕು ಟ್ರೈ ಮಾಡೋಣ ಅಂತ ಹೇಳಿ ಅಮೆಝಾನಲ್ಲಿ ತರಿಸ್ಕೊಂಡೆ. ಚೆನ್ನಾಗಿದೆ ನೋಡಿ. ಫಿಟ್ಟಿಂಗ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಆ ಕಡೆ 2 ವೀಲ್ ಇದೆಯಲ್ಲ, ಅದನ್ನು ತಿರುಗಿಸ್ಕೊಂಡು ಲೂಸ್ ಮಾಡಿಕೊಂಡು ಫ್ರೇಮನ್ನು ಫಿಟ್ ಮಾಡಬೇಕು. ನೋಡಿ ಯಾವ ಥರ ಫಿಟ್ ಮಾಡ್ತಾಯಿದ್ದೀನಿ ಅದೇ ಥರ ಫಿಟ್ ಮಾಡ್ಕೋಬೇಕು ಮನೆಯಲ್ಲಿ. ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಟ್ರೈ ಮಾಡಿ. ನಿಮಗೆ ತುಂಬ ಈಸಿ ಅನಿಸುತ್ತೆ. ಅದು ರೌಂಡ್ ಕೆಲವೊಮ್ಮೆಲ್ಲ ಪ್ರಾಬ್ಲಮ್ ಎಲ್ಲ ಕೊಡುತ್ತೆ ನಮಗೆ, ಶೇಕ್ ಆಗೋದಂತೆ. ಅದು ಮರದ್ದು ಫ್ರೇಮ್ ರೌಂಡ್ ಇದೆಯಲ್ಲ, ಅದೆಲ್ಲ ಕೆಲವೊಮ್ಮೆ ಕಿತ್ತೋಗುತ್ತೆ, ಎಲ್ಲ ಪ್ರಾಬ್ಲಮ್ ಇದೆ. ಅದಕ್ಕೆ ಗಮ್ ಟೇಪ್ ಸುತ್ಕೋಬೇಕು, ಇಲ್ಲದಿದ್ದರೆ ಬಟ್ಟೆ ಸುತ್ಕೋಬೇಕು, ನಾಡ ಸುತ್ಕೋಬೇಕು, ಆ ಥರ ಎಲ್ಲ ಪ್ರಾಬ್ಲಮ್ ಇದೆ. ಇದಾದರೆ ಏನು ಪ್ರಾಬ್ಲಮ್ ಇಲ್ಲ. ಇದು ಆ್ಯಕ್ಚುಲಿ ಪ್ಯಾಕೇಜಲ್ಲಿ 12 ಕ್ಲಿಪ್ ಬರೋದು. ನಾನು ಎಕ್ಸ್ಟ್ರಾ ತರಿಸ್ಕೊಂಡೆ ಮತ್ತೊಂದು 12. ಚೆನ್ನಾಗಿ ಫಿಟ್ಟಿಂಗಾಗಿ ಕೂರುತ್ತೆ, ತುಂಬಾ ಚೆನ್ನಾಗಿದೆ. ವರ್ಕ್ ಮಾಡ್ತಾಯಿದ್ದೀನಿ, ಅದರಲ್ಲಿ ವರ್ಕ್ ಮಾಡೋದನ್ನು ಕೂಡ ನಿಮಗೆ ವಿಡಿಯೋ ಹಾಕ್ತೀನಿ ಹೇಗೆ ಆಗುತ್ತೆ ಅಂತ ಹೇಳಿ. ಇವತ್ತು ಜಸ್ಟ್ ಫಿಟ್ಟಿಂಗು ಮತ್ತು ಬಟ್ಟೆಯನ್ನು ಹೇಗೆ ಅಟ್ಯಾಚ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ ಆಯಿತಾ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ, ಕೇಳಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಡೌಟ್ ಕ್ಲಿಯರ್ ಮಾಡೋಣ. ನಾನು ಆರಿ ಎಂಬ್ರಾಯ್ಡ್ರಿ ಕ್ಲಾಸನ್ನು ಬೇಸಿಕ್ಕಿಂದ ಹಾಕ್ತಾಯಿದ್ದೀನಿ, 1 by 1 ಕ್ಲಾಸು. ಪ್ಲೇಲಿಸ್ಟ್ ಕೂಡ ಮಾಡಿ ಹಾಕಿದ್ದೀನಿ, ನೋಡಿ ಹೋಗಿ ಚೆಕ್ ಮಾಡ್ಕೋಬೋದು ನೀವು, ಪ್ಲೇಲಿಸ್ಟಲ್ಲಿದೆ. ಹಾಗೆ ಕ್ರೋಶಾ ಕುಚ್ಚು ಕ್ಲಾಸ್ ಕೂಡ ಕೊಡ್ತಾಯಿದ್ದೀನಿ, ಎಲ್ಲ ಫ್ರೀ ಕ್ಲಾಸಸ್ಸೇ. ಅದು ಕೂಡ ಪ್ಲೇಲಿಸ್ಟ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ಬೇಸಿಕ್ಕಿಂದ ಹೇಳ್ಕೊಡ್ತಾಯಿದ್ದೀನಿ, ಆಲ್ರೆಡಿ 3 ಕ್ಲಾಸ್ ಆಗಿದೆ. ಮತ್ತು ಎಂಬ್ರಾಯ್ಡ್ರಿ ಕ್ಲಾಸು ಸುಮಾರು ಆಗಿದೆ, ನೋಡಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಕಲಿಯೋರಿಗೆ ಯಾರ್ಯಾರಿಗೆಲ್ಲ ಆಸಕ್ತಿ ಇದೆ ಕಲಿಬೋದು. ಬರೀ ವಿಡಿಯೋ ನೋಡಿ ಸುಮ್ಮನೆ ಇರಬೇಡಿ, ಮನೇಲಿ ಪ್ರಾಕ್ಟೀಸ್ ಮಾಡಿ. ನೋಡಿ, ಅಲ್ಲಿ ನಾನು ಆಪೋಸಿಟಲ್ಲೆಲ್ಲ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಫಸ್ಟ್ ಅಲ್ಲಿ ಹಾಕೋಬೇಕಾಗತ್ತೆ ನೀವು, ಅಲ್ಲೊಂದು 7 ಕ್ಲಿಪ್ ಆದರೂ ಬೇಕು. ಓಕೆ, ನಾನೀಗ ಫಸ್ಟ್ ಹಾಕಿದ್ದು 16, ಆಮೇಲೆ ಅಡ್ಜಸ್ಟ್ ಮಾಡಿ ನೋಡುವಾಗ ಆ ಕಡೆ ಈ ಕಡೆ 7 ಕ್ಲಿಪ್ಪು, ಸೈಡಲ್ಲಿ ಒಂದು 5ರಿಂದ 6 ಕ್ಲಿಪ್ ಬೇಕಾಗ್ಬೋದು. ನೋಡಿ, ಫಸ್ಟ್ ಆ ಲೈನ್ ಹಾಕ್ಕೊಳ್ಳಿ. 24 ಇಂಚ್ ಅಗಲ ಇದೆಯಲ್ಲ, ಆ ಲೈನ್ ಹಾಕ್ಕೊಳ್ಳಿ. ಆಮೇಲೆ ಈ ಕಡೆ 16 ಇಂಚ್ ಉದ್ದ ಇದೆಯಲ್ಲ, ಆ ಕಡೆ ಕ್ಲಿಪ್ ಹಾಕ್ಕೊಳ್ಳಿ. ಆಮೇಲೆ ಪುನಃ ಈ ಕಡೆ 16 ಇಂಚ್ ಕ್ಲಿಪ್ ಇದು ಸೈಜ್ ಇದೆಯಲ್ಲ, ಆ ಕಡೆ ಕ್ಲಿಪ್ ಹಾಕ್ಕೊಬೇಕು. ನಿಮಗೆ ಫಿಟ್ಟಿಂಗ್ ಚೆನ್ನಾಗಿ ಬರಬೇಕಲ್ಲ, ಈಗ ಹೇಗೆ ನೀಟಾಗಿ ಹಾಕಬೇಕು, ಬಟ್ಟೆ ಎಲ್ಲ ಟೈಟ್ ಬರಬೇಕು, ವರ್ಕ್ ಮಾಡುವಾಗ ಲೂಸ್ ಆಗಬಾರ್ದು. ಅದಕ್ಕೆ ಈ ಥರ ಹಾಕ್ಕೊತ ಬರಬೇಕಾಗತ್ತೆ ನೀವು. ಫಸ್ಟ್ ಆ 24 ಲೈನಲ್ಲಿ, ಆಮೇಲೆ ಆ ಕಡೆ ಈ ಕಡೆ 16 ಉದ್ದ ಹಾಕ್ಕೊಳ್ಳಿ. ಆ ಥರ ಹಾಕ್ಕೊಂಡು ಈ ಕಡೆ ಸೈಡಲ್ಲಿ ಬಟ್ಟೆನ ಕರೆಕ್ಟಾಗಿ ಟೈಟ್ ಮಾಡ್ಕೊತ ಕ್ಲಿಪ್ ಹಾಕಬೇಕಾಗತ್ತೆ, ನೀಟಾಗಿ ನಿಧಾನವಾಗಿ ಒಂದು ಸೈಡಿಂದ, ಆಯಿತಾ. ನೀವು ಸಿಲ್ಕ್ ಮಟೀರಿಯಲೆಲ್ಲ ಯೂಸ್ ಮಾಡ್ತೀರಲ್ವಾ ಡಿಸೈನ್ ಹಾಕಲಿಕ್ಕೆ,
ಅದಕ್ಕೋಸ್ಕರ ಬಟ್ಟೆಯನ್ನು ಒಂದು ಸೈಡಿಂದ ನೀಟಾಗಿ ನಿಧಾನವಾಗಿ ಟೈಟ್ ಮಾಡ್ಕೊತ ಹಾಕ್ಕೊಳ್ತಾ ಬನ್ನಿ. ಆಮೇಲೆ ನೋಡಿ ಚೆಕ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತ. ಹೆಚ್ಚು ಕಮ್ಮಿ ಇದ್ದರೆ ಎಲ್ಲಿ ಲೂಸ್ ಇದೆ ಅಂತ ನೋಡಿಕೊಂಡು ಅಲ್ಲಿ ಎಳ್ಕೊಂಡು ಕ್ಲಿಪ್ಪನ್ನು ಹಾಕ್ಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಾಗುತ್ತೆ ಇದು ಆರಿ ಸ್ಟ್ಯಾಂಡ್ ಮಾತ್ರ. ನನಗಂತೂ ತುಂಬ ಖುಷಿ ಆಯಿತು. ರೌಂಡ್ಗಿಂತನೂ ಬೆಟರ್. ಆರಾಮಾಗಿ ಕೂತ್ಕೋಬೋದು. ಕೂತ್ಕೊಳ್ಳೋಕ್ಕೂ ಕೂಡ ಕಷ್ಟ ಅನಿಸಲ್ಲ ರೌಂಡ್ ಇಟ್ಕೊಂಡು. ಇದು ಆರಾಮಾಗಿ ಕೆಳಗಡೆಯಿಂದ ಕಾಲನ್ನ ಹಿಡ್ಕೊಂಡು ಕೂತ್ಕೊಂಡು ಆರಾಮಾಗಿ ಹಾಕ್ಕೊಂಡು ಬರ್ಬೋದು. ನೆಲದ ಮೇಲೆ ಕೂತ್ಕೊಂಡು ಹಾಕ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ನಾನು ಇದರಲ್ಲೇ ಈಗ ವರ್ಕ್ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಇದೆ ಅಂತ. ಈ ಥರ ಕ್ಲಿಪ್ ಹಾಕ್ಕೋಬೇಕು. ನಿಮಗೇನಾದರೂ ಒಂದು ಕಡೆ ಹೆಚ್ಚು ಕಮ್ಮಿ ಅನಿಸಿದರೆ, ಬಟ್ಟೆ ಲೂಸ್ ಅನಿಸಿದರೆ ಆ ಥರ ಎಲ್ಲ ಸ್ವಲ್ಪ ಎಳ್ಕೊಂಡು ಕ್ಲಿಪ್ ಹಾಕ್ಕೊಂಡ್ರೆ, ಕ್ಲಿಪ್ ತುಂಬ ಟೈಟ್ ಇರುತ್ತೆ, ಸ್ವಲ್ಪ ಶಕ್ತಿ ಬೇಕು. ಮತ್ತು ನೋಡಿ ಟ್ರೈ ಮಾಡಿ ಹಾಗೆ ಮನೆಯಲ್ಲಿ. ಓಕೆನಾ? ಹೇಗೆ ಅನ್ನಿಸ್ತು ನಿಮಗೆ ಆರಿ ಸ್ಟ್ಯಾಂಡು? ನೀವು ಕೂಡ ತರಿಸ್ಕೊಳ್ಳಿ. ಅಮೆಝಾನ್ ಲಿಂಕ್ ಹಾಕ್ತೀನಿ, ಬೇಕಿದ್ದರೆ ತರಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಮತ್ತು ಕ್ಲಿಪ್ 12 ಕಳಿಸ್ತಾರೆ. ನೀವು ಎಕ್ಸ್ಟ್ರಾ ತೊಗೊಬೇಕಾಗತ್ತೆ. ಎಕ್ಸ್ಟ್ರಾ ತೊಗೊಳ್ಳಿ. ಓಕೆ? ತುಂಬ ಚೆನ್ನಾಗಿ ಬರುತ್ತೆ. ಲಾಂಗ್ ಟೈಮ್ ಬರುತ್ತೆ. ಫ್ರೇಮ್ ಇಲ್ಲ ಅಲ್ವಾ? ತುಂಬ ಚೆನ್ನಾಗಿ ಅನಿಸುತ್ತೆ. ನನಗಂತೂ ಖುಷಿ ಆಯಿತು. ನೋಡಿ, ಯಾರಿಗೆಲ್ಲ ಆಸಕ್ತಿ ಇದೆ ತಗೋಬೋದು. ನೋಡಿ ಈ ಥರ ಬರುತ್ತೆ. ನೋಡಿ ಎಷ್ಟು ಟೈಟಾಗಿದೆ ಬಟ್ಟೆ ಅಂತ. ನನಗಂತೂ ತುಂಬ ಖುಷಿ ಆಯಿತು. ಏನಾದ್ರು ಸ್ವಲ್ಪ ಲೂಸ್ ಅನಿಸಿದ್ರೆ ಈ ಥರ ಫಿಟ್ ಮಾಡಿಕೊಂಡ್ರೆ ಆಯಿತು. ಬಟ್ಟೆನ ಸ್ವಲ್ಪ ಎಳೆದ್ಬಿಟ್ಟು ಅಲ್ಲೇ ಕ್ಲಿಪ್ಪನ್ನು ಸರಿ ಮಾಡಿಕೊಂಡ್ರೆ ಆಯಿತು. ಓಕೆ? ನೋಡಿ ಎಲ್ಲರೂ ತೊಗೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. 1 by 1 ಕ್ಲಾಸಸ್ ಎಲ್ಲ ಹಾಕ್ತಾಯಿದ್ದೀನಿ. ಚೆಕ್ ಮಾಡಿ. ಆಸಕ್ತಿ ಇದ್ದವರು ಕಲೀರಿ. ಓಕೆ? ಥ್ಯಾಂಕ್ ಯು ಫ್ರೆಂಡ್ಸ್.